ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋ ವೈರಲ್ ಆಗಿತ್ತು. ವ್ಯಾಪಕ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ರಾಮಚಂದ್ರ ರಾವ್ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿತ್ತು ಈ ವಿಚಾರಕ್ಕೆ. ರಾಸಲೀಲೆಯ ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ಸಸ್ಪೆಂಡ್ ಆಗಿದ್ದಾರೆ ಡಿಜಿಪಿ ರಾಮಚಂದ್ರ ರಾವ್. ಡಿಜಿಪಿ ರಾಮಚಂದ್ರ ರಾವ್ ಅವರ ತಲೆದಂಡ ಆಗಿದೆ. ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಸಲೀಲೆಯ ವಿಡಿಯೋ ಮತ್ತು ಆಡಿಯೋ ವೈರಲ್ ಆಗಿತ್ತು. ಸಹಜವಾಗಿಯೇ ಕಚೇರಿಯಲ್ಲಿ ಈ ರೀತಿಯ ಕೆಲಸವನ್ನು ಮಾಡಿದ್ದಕ್ಕೆ, ಯೂನಿಫಾರ್ಮ್ನಲ್ಲಿ ಈ ರೀತಿಯ ಕೆಲಸವನ್ನು ಮಾಡಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಸಿದ್ದರಾಮಯ್ಯನವರು ಅಂತೂ ಅಕ್ಷರಶಃ ಸಿಡಿಮಿಡಿಗೊಂಡಿದ್ರು. ಇದೇ ರಾಮಚಂದ್ರ ರಾವ್ ನಿನ್ನೆ ಗೃಹ ಸಚಿವರನ್ನು ಕೂಡ ಭೇಟಿಯಾಗೋದಕ್ಕೆ ಹೋಗಿದ್ರು, ಅವಕಾಶ ಸಿಕ್ಕಿರಲಿಲ್ಲ. ಈಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ, ಸಸ್ಪೆಂಡ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿಪಿ ರಾಮಚಂದ್ರ ರಾವ್ ನಿವೃತ್ತಿಯಾಗೋದಕ್ಕೆ ಇನ್ನು 5-6 ತಿಂಗಳಿತ್ತು. ಈ ಸಂದರ್ಭದಲ್ಲಿ ಅವರನ್ನು ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿರುವಂಥದ್ದು. ನಿನ್ನೆ ಅವರ ರಾಸಲೀಲೆಯ ವಿಡಿಯೋ ವೈರಲ್ ಆಗಿತ್ತು, ಆಡಿಯೋ ವೈರಲ್ ಆಗಿತ್ತು. ಇದು 2-3 ವರ್ಷದ ಹಿಂದಿನ ವಿಡಿಯೋ ಮತ್ತು ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವಾಗ ಮಾಡಿದರೂ ಕೂಡ ಅದು ತಪ್ಪೇನೆ. ಹಾಗಾಗಿ ಇದು ಇಲಾಖೆಗೂ ಕೂಡ ಒಂದು ರೀತಿಯ ಕಪ್ಪು ಚುಕ್ಕೆಯಾಗಿತ್ತು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಜನರು ಕೂಡ ತತ್ಕ್ಷಣಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಈಗ ರಾಜ್ಯ ಸರ್ಕಾರ ಡಿಜಿಪಿ ರಾಮಚಂದ್ರ ರಾವ್ ಅವರ ತಲೆದಂಡವನ್ನು ತೆಗೆದುಕೊಂಡಿದೆ ಅಥವಾ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ನಿನ್ನೆ ಇದೇ ರಾಮಚಂದ್ರ ರಾವ್ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಇದೊಂದು AI ವಿಡಿಯೋ, ನನ್ನ ವಿರುದ್ಧದ ಷಡ್ಯಂತ್ರ ಅಂತ ಕೂಡ ಹೇಳಿದ್ರು. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದವರು, ಅಧಿಕಾರ ಇದ್ದವರು ಎಷ್ಟು ಹುಷಾರಾಗಿದ್ದರೂ ಕೂಡ ಸಾಲಲ್ಲ. ಅಂಥದ್ರಲ್ಲಿ ಕಚೇರಿಯಲ್ಲಿಯೇ ರಾಸಲೀಲೆಯನ್ನು ನಡೆಸಿ ಅದರ ವಿಡಿಯೋ ವೈರಲ್ ಆಗಿ ಈಗ ಸಸ್ಪೆಂಡ್ ಆಗುವಂಥ ಹಂತಕ್ಕೆ ಡಿಜಿಪಿ ರಾಮಚಂದ್ರ ರಾವ್ ಅವರು ಬಂದಿರುವಂಥದ್ದು. ಏನು ಹೇಳಿದೆ ಸರ್ಕಾರ ಆದೇಶದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಜ ಪ್ರೇಮ್, ನಿನ್ನೆ ಡಿಜಿಪಿ ರಾಮಚಂದ್ರ ರಾವ್ ಅವರಿಗೆ ಸೇರಿದ್ದು ಎನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಆ ವಿಡಿಯೋ ಹರಿದಾಡುವ ಕೆಲಸವನ್ನ ಮಾಡಲಾಗಿತ್ತು. ಆ ವಿಡಿಯೋದಲ್ಲಿ ರಾಮಚಂದ್ರ ರಾವ್ ಯಾವುದೋ ಮಹಿಳೆಯ ಜೊತೆ ಒಂದು ರೀತಿ ಅಸಭ್ಯವಾಗಿ ವರ್ತನೆಯನ್ನ ತೋರುವ ಪ್ರಕರಣವನ್ನ ಮಾಡಲಾಗಿದೆ. ಆ ಒಂದು ವಿಡಿಯೋ ಆಧಾರದ ಮೇಲೆ ಅದಾದ ಬಳಿಕ ಮತ್ತೆ ಒಂದಷ್ಟು ಈ ರಾಸಲೀಲೆಯ ಸಂಬಂಧ ಒಂದಷ್ಟು ಅಶ್ಲೀಲವಾಗಿ ಮಾತನಾಡಿರುವಂತಹ ಆಡಿಯೋಗಳು ಸಹ ವೈರಲ್ ಆಗಿದ್ವು. ಅದಾದ ಬಳಿಕ ಇದೀಗ ಸರ್ಕಾರ ಎಚ್ಚೆತ್ತು ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡವನ್ನ ತೆಗೆದುಕೊಳ್ಳುವ ಕೆಲಸವನ್ನ ಸರ್ಕಾರ ಮಾಡಿದೆ. ಅಂದ್ರೆ ಈಗ DCRE ಸೆಲ್, ನಾಗರಿಕ ಜಾರಿ ನಿರ್ದೇಶನಾಲಯದ DGP ಆಗಿದ್ದಂತಹ ರಾಮಚಂದ್ರ ರಾವ್ ಅವರನ್ನ ತತ್ಕ್ಷಣದಿಂದಲೇ ಅಮಾನತು ಮಾಡುವ ಕೆಲಸವನ್ನ ಇದೀಗ ಸರ್ಕಾರ ಮಾಡಿದೆ. ಅಲ್ಲಿಗೆ ಈ ಒಂದು ವಿಡಿಯೋವನ್ನ ಕ್ಷಮಿಸಲಾಗದು ಅನ್ನೋ ಮಟ್ಟಿಗೆ ಇದೀಗ ಸರ್ಕಾರ ತೀರ್ಮಾನವನ್ನ ಮಾಡದಂತೆ ಕಂಡು ಬಂದಿದೆ. ಈ ಹಿಂದೆ ಅಂದ್ರೆ ಕಳೆದ 7-8 ವರ್ಷಗಳ ಹಿಂದೆ ಈ ವಿಡಿಯೋವನ್ನ ಸ್ಟಿಂಗ್ ಮಾಡಲಾಗಿದೆ, ರೆಕಾರ್ಡ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳಿದಾವೆ. ಕಾರಣ ಈಗ ಅವರು ಈ IG ಇದ್ದಂತಹ ಸಂದರ್ಭದಲ್ಲಿ, ಬೆಳಗಾವಿ ರೇಂಜ್ IG ಇದ್ದಂತಹ ಅವಧಿಯಲ್ಲಿ ಈ ಒಂದು ವಿಡಿಯೋ ರೆಕಾರ್ಡ್ ಆಗಿದೆ ಎನ್ನಲಾಗಿದೆ. ಆ ಸಂದರ್ಭದ ವಿಡಿಯೋ ಇದೀಗ ವೈರಲ್ ಆಗಿದೆ. ಇದರ ಆಧಾರದ ಮೇಲೆ ಇದೀಗ ತತ್ಕ್ಷಣದಿಂದಲೇ ರಾಮಚಂದ್ರ ರಾವ್ ಅವರನ್ನ ಎತ್ತಂಗಡಿ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ. ನರಸಿಂಹಮೂರ್ತಿ, ಈಗೇನೋ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸ್ತು. ಬಟ್ ಈಗ ರಾಮಚಂದ್ರ ರಾವ್ ಹೇಳ್ತಾ ಇರುವಂಥದ್ದು ಇದೊಂದು AI ವಿಡಿಯೋ, ನನ್ನ ಮೇಲೆ ದುರುದ್ದೇಶಪೂರ್ವಕವಾಗಿ ಮಾಡಿರುವಂತಹ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ತನಿಖೆ ಏನಾದರೂ ನಡೆಯುತ್ತಾ ಹೇಗೆ ಅಂತ ಹೇಳಿ? ಪ್ರೇಮ್, ಈಗ ದೂರುದಾರರು ಬರಬೇಕು. ಪ್ರಮುಖವಾಗಿ ಈ ವಿಡಿಯೋ ಸಂಬಂಧ ಯಾರಾದ್ರೂ ದೂರನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ವಿಡಿಯೋ ಅಸಲಿಯತ್ತನ್ನ ಪರೀಕ್ಷೆಗೆ ಒಳಪಡಿಸಬಹುದು. ಆ ವಿಡಿಯೋವನ್ನ FSL ಗೆ ಕಳಿಸಿ ಅದು ಮಾರ್ಫ್ ಆಗಿದ್ಯಾ, ಅದನ್ನ AI ಅಲ್ಲಿ ಸೃಷ್ಟಿಸಲಾಗಿದ್ಯಾ ಅಥವಾ ಒರಿಜಿನಲ್ ವಿಡಿಯೋನ, ಇದೆಲ್ಲವೂ ಕೂಡ FSL ನ ವರದಿಯಲ್ಲಿ ತನಿಖೆಯಿಂದ ಹೊರಬರಬೇಕಿದೆ. ಆದ್ರೆ ದೂರು ಕೊಡುವಂತವರು ಯಾರು? ಆದ್ರೆ ಇದೀಗ ರಾಮಚಂದ್ರ ರಾವ್ ಆರೋಪವನ್ನ ಮಾಡ್ತಿದ್ದಾರೆ ಈ ಒಂದು ವಿಡಿಯೋ AI ವಿಡಿಯೋ ಅಂತೇಳಿ. ಆದ್ರೆ ಮೇಲ್ನೋಟಕ್ಕೆ ಅದು AI ವಿಡಿಯೋ ರೀತಿ ಕಂಡು ಬರೋದಿಲ್ಲ. ಆದ್ರೆ ಅದಕ್ಕೆ ಯಾರು ದೂರನ್ನ ಕೊಡುವಂತವ್ರು ಯಾರು? ರಾಮಚಂದ್ರ ರಾವೇ ದೂರನ್ನ ಕೊಡಬೇಕು, ಇಲ್ಲವಾದಲ್ಲಿ ಆ ಯುವತಿ ಬಂದು ದೂರನ್ನ ಕೊಡಬೇಕು, ಇಲ್ಲವಾದಲ್ಲಿ ಯಾರಾದ್ರೂ ದೂರನ್ನ ಕೊಟ್ಟು ಇದರ ಬಗ್ಗೆ ತನಿಖೆಯನ್ನ ನಡೆಸಿ ಅನ್ನೋ ಮಟ್ಟಿಗೆ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಕಲೆಕ್ಟ್ ಮಾಡಿ ಎಕ್ಸಾಕ್ಟ್ ಆಗಿ ಯಾವಾಗ ಈ ಒಂದು ವಿಡಿಯೋವನ್ನ ಮಾಡಲಾಯ್ತು ಮತ್ತೆ ಯಾರು ಇದರ ಹಿಂದಿದ್ದಾರೆ, ಅದ್ರ ಜೊತೆಗೆ ಮತ್ತೆ ಕಾಣಿಸ್ಕೊಂಡಂತಹ ಮಹಿಳೆ ಯಾರು, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕು. ಇದು ಅಸಲಿಯೋ ನಕಲಿಯೋ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಅಥವಾ FSL ನ ವರದಿಯಲ್ಲಿ, ಆ ಒಂದು ರಿಪೋರ್ಟ್ ವರದಿಯಲ್ಲಿ ಬರಬೇಕಿದೆ. ಆದ್ರೆ ತತ್ಕ್ಷಣಕ್ಕೆ ಈವರೆಗೂ ಕೂಡ ಈ ಸಂಬಂಧ ಯಾವುದೇ ದೂರುಗಳು ದಾಖಲಾಗಿಲ್ಲ. ಆದ್ರೆ ಸರ್ಕಾರ
ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇದೀಗ ತತ್ಕ್ಷಣದಿಂದಲೇ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಮಾಡುವ ಕೆಲಸವನ್ನ ಮಾಡಿದೆ. ನಿನ್ನೆ ಮಧ್ಯರಾತ್ರಿಯೇ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ. ತಮ್ಮೆಲ್ಲ ಮಾಹಿತಿಗಾಗಿ ನಿವೃತ್ತಿ ಹೊಂದೋದಕ್ಕೆ 6 ತಿಂಗಳು ಇತ್ತು. ಒಂದು ರೀತಿ ಗ್ರೇಟ್ಫುಲ್ ಆಗಿ ಅವರು ಈ ಕೆಲಸದಿಂದ ನಿವೃತ್ತಿ ಹೊಂದಬೇಕಿತ್ತು, ವಿದಾಯ ಹೇಳಬೇಕಿತ್ತು. ಬಟ್ ಈಗ ಅವ್ರು ನೋಡಿ ಯಾವ ಪರಿಸ್ಥಿತಿ ಅಂಥೇಳಿ ಸರ್ಕಾರವೇ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಸೆಲೆಬ್ರಿಟೀಸ್ಗಳಂದಾಗ, ಅಧಿಕಾರ ಇದೆ ಅಂದಾಗ, ಅದಾದಮೇಲೆ ಜನಬಲ ಇದೆ ಅಂದಾಗ ತುಂಬ ಹುಷಾರಾಗಿರಬೇಕಾಗುತ್ತೆ. ತಪಸ್ಸಿತ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು, ಮೈ ಮರ್ಕೊಂಡ್ರು, ಏನೇನೆಲ್ಲ ಅವಾಂತರಗಳಾಗುತ್ತೆ ಅನ್ನೋದಕ್ಕೆ ಇವತ್ತು DGP ರಾಮಚಂದ್ರ ರಾವ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ನಿಂತಿದ್ದಾರಷ್ಟೇ.